ಗಾಂಧಿ ಪ್ರಶಸ್ತಿಗಾಗಿ ಕಳ್ಳಾಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸ್ಟೋರಿ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, IT-BT ಸಚಿವರು ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಈ ಸುದ್ದಿ ನೋಡಲೇಬೇಕಾಗಿದೆ. ಯಾಕಂದರೆ ಒಂದು ಯಾವುದೋ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಆಗ್ತಾ ಇದೆ, ಗ್ರಾಮ ಪಂಚಾಯತ್ಲಿ ಬಹಳಷ್ಟು ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದೆ, ಅದಕ್ಕೆ ಒಂದಿಷ್ಟು ಸರ್ಕಾರದಿಂದ ಒಂದು 5 ಲಕ್ಷನೋ 10 ಲಕ್ಷನೋ ಅಥವಾ ಅದಕ್ಕೊಂದು ಪುರಸ್ಕಾರವೋ ಅಂತಕ್ಕಂಥ ಬಹುಮಾನ ಒಂದು ಕಡೆ ಸರ್ಕಾರ ಗಣನೆಗೆ ತೆಗೆದುಕೊಂಡು ಸುಮಾರು ದಿನಗಳಿಂದ ಕೊಡ್ತಾ ಬಂದಿದೆ. ಆದರೆ ನಮ್ಮ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತಿ ಕೂಡ ಸುಮಾರು 4-5 ವರ್ಷಗಳಿಂದ ಸತತವಾಗಿ ಅರ್ಜಿ ಹಾಕ್ತಾನೆ ಇದೆ, ಡೆವಲಪ್ಮೆಂಟ್ ಮಾಡ್ತಾನೆ ಇದೆ. ಆದರೂ ಕೂಡ ಇಲ್ಲಿ ಕೆಲ ಅಧಿಕಾರಿಗಳು ಕಳ್ಳಾಟಗಳು ಮಾಡಿಕೊಂಡು ಈ ಅಭಿವೃದ್ಧಿ ಮಾಡಿದನ್ನ ಹೊರತುಪಡಿಸಿ ಅಭಿವೃದ್ಧಿ ಇಲ್ಲದ ಕಡೆ ಒಂದಿಷ್ಟು ಪ್ರಶಸ್ತಿಗಳು ಕೂಡ ಕೊಟ್ಟಿದ್ದು ನಾವು ನೋಡಿದೀವಿ. ಇದು ಪ್ರಿಯಾಂಕಾ ಖರ್ಗೆ ಅವರು ನೋಡಲೇಬೇಕಾಗಿರುವಂತಹ ಸುದ್ದಿ ಇದು. ಯಾಕಂದ್ರೆ ಇಲ್ಲಿ ಎಲ್ಲ ತರಹದ ಅಭಿವೃದ್ಧಿ ಮಾಡಲಿಕ್ಕೆ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಆಗಿದೆ, ಸುಸಜ್ಜಿತವಾಗಿರ್ತಕ್ಕಂಥ ಕಚೇರಿ ಆಗಿದೆ, ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಗಾರ್ಡನ್ ಸಹ ಮಾಡಲಾಗಿದೆ. ಜೊತೆಯಾಗಿ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂತಹ 3 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 3 ಗ್ರಾಮಗಳು ಕೂಡ ಬಹಳಷ್ಟು ರೀತಿಗಳಿಂದ ಅಭಿವೃದ್ಧಿ ಹೊಂದಿಕೊಂಡಿದೆ. ನೀರು, ಲೈಟು, ಆಮೇಲೆ ಖಾಲಿ ನಾಲ್ವೆಗಳನ್ನೆಲ್ಲ ಕ್ಲೀನ್ ಆಗಿ ಮಾಡಿದ್ದಾರೆ, ಕೆಲವು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆದರೆ ಯಾವ ಪುರಸ್ಕಾರಗಳನ್ನು ಪಡೆದುಕೊಂಡಿದೆಯೋ ಆ ಪಂಚಾಯತಿಯೋ ಅದಕ್ಕಿಂತ ಒಂದಿಷ್ಟು ಬೆಟರ್ ಈ ಗ್ರಾಮ ಪಂಚಾಯತಿ ಆಗಿದೆ. ಆದರೂ ಕೂಡ ಅದಕ್ಕೆ ಸುಮಾರು ದಿನಗಳಿಂದ ಪ್ರಶಸ್ತಿಗಾಗಿ ಸರ್ಕಾರದ ಇಲಾಖೆ ವತಿಯಿಂದ ಕರೀತಾರೆ. ಆ ಇಲಾಖೆ ಅನುಗುಣವಾಗಿ ಏನು ಕೇಳಿದ್ದಾರೆ ಆ ಮಾಹಿತಿ ಪ್ರಕಾರ ಫುಲ್ಫಿಲ್ ಸಹ ಮಾಡಿದ್ದಾರೆ. ಆದರೆ 2 ಸಾರಿಯಿಂದ ಗ್ರಾಮ ಪಂಚಾಯತಿಗೆ ಗಾಂಧಿ ಪುರಸ್ಕಾರ ಲಭ್ಯವಾಗ್ತಾ ಇಲ್ಲ. ಯಾಕೆ ಲಭ್ಯವಾಗ್ತಾ ಇಲ್ಲ ಮತ್ತು ಯಾಕೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ನಾವು ಒಂದಿಷ್ಟು ಕಾರಣ ಹುಡ್ಕೊಂಡು ಹೋದ್ರೆ ಅಲ್ಲಿನ ಕೆಳ ಹಂತದ ಅಧಿಕಾರಿಗಳ ಕಳ್ಳಾಟ ಆಡಿಕೊಂಡು ಆ ಗ್ರಾಮ ಪಂಚಾಯತಿಯನ್ನ ಪ್ರಶಸ್ತಿಯಿಂದ ಹೊರಗಿಡ್ತಕ್ಕಂಥ ಕೆಲಸ ನಡೀತಾ ಇದೆ. ಇದು ಕೂಡ ಆಗಬಾರ್ದು ಅಂತಕ್ಕಂಥ ಮಾತನ್ನ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಖಲೀಲ್ ಮಿಯಾ ಗುತ್ತೇದಾರ್ ಅವರು ಬೀದರ್ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ಪತ್ರ ಮನವಿ ಬರೆದು ಕೂಲಂಕಷವಾಗಿ ಚರ್ಚೆ ಮಾಡಿ ತಮ್ಮದೇ ಆದ ರೀತಿಯಲ್ಲಿ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ರೀತಿ ಅಧಿಕಾರಿಗಳು ಕಳ್ಳಾಟ ಮಾಡ್ತಾ ಇದ್ದಾರೆ, ನೀವಾಗಲೇ ಈ ತನಿಖೆ ಮಾಡಿರೋ ಪ್ರಕಾರ ಈ ಒಂದು ಬೀದರ್ ತಾಲೂಕಿನ 3 ಗ್ರಾಮ ಪಂಚಾಯತಿಗಳನ್ನ ನೀಡಲಾಗಿತ್ತು. ಒಂದು ಬರೂರು, ಇನ್ನೊಂದು ಮನ್ನಳ್ಳಿ, ಮತ್ತೊಂದು ಮರ್ಕಲ್ ಗ್ರಾಮ ಪಂಚಾಯತಿ. ಈ 3 ಗ್ರಾಮ ಪಂಚಾಯತಿಗಳನ್ನ ತುಲನಾತ್ಮಕವಾಗಿ ಚರ್ಚೆ ಮಾಡಿದಾಗ ಆ ಸರ್ಕಾರದ ಇಲಾಖೆಯಲ್ಲಿ ಇರ್ತಕ್ಕಂಥ ಏನು ಅಂಕಿಅಂಶಗಳಿದಾವೋ ಆ ಅಂಕಿಅಂಶಗಳನ್ನ ತಮ್ಮದೇ ಆದಂತಹ ರೀತಿಯಲ್ಲಿ ಇಟ್ಟುಕೊಂಡು ಮಾಡುವಂತ ಕೆಲಸಕ್ಕಾಗಿ ತನ್ನದೇ ಆದ ರೀತಿಯಲ್ಲಿ ಅದನ್ನು ಅಚ್ಚುಕಟ್ಟಾಗಿ ನಂಬರ್ನ ಹಾಕಿದ್ದಾರೆ. ಆದರೂ ಕೂಡ ಯಾವುದೂ ಗೊತ್ತಿಲ್ಲದ ಹಾಗೆ 2 ವರ್ಷಗಳಿಂದ ಈ ಪ್ರಶಸ್ತಿಯನ್ನ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ. ನಮಗೆ ಈ ರೀತಿ ಕಡೆಗಣಿಸಬೇಡಿ ಅಂತಕ್ಕಂಥ ಮಾತನ್ನ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಖಲೀಲ್ ಮಿಯಾ ಗುತ್ತೇದಾರ್ ಅವರು ಮನವಿ ಸಲ್ಲಿಸಿದ್ದಾರೆ. ಯಾಕಂದ್ರೆ ನಮ್ಮನ್ನ ಪದೇ ಈ ಗ್ರಾಮ ಪುರಸ್ಕಾರದಿಂದ ಅವಾಯ್ಡ್ ಮಾಡ್ತಾ ಇದ್ದಾರೆ. ಕೆಲ ಅಧಿಕಾರಿಗಳು ತಮ್ಮ ಬಾಲ ಬುಡಕರದ ಕೆಲಸ ಮಾಡಿ ನಮ್ಮನ್ನೇ ಇಲ್ಲಿ ಹಾಳು ಮಾಡುವಂತ ಕೆಲಸ ನಡೀತಾ ಇದೆ. ಇವತ್ತಿಗೂ ಸಹ ನಮ್ಮ ಪಂಚಾಯತಿಗೆ ನಾವು ಬನ್ನಿ, ಆ ಪಂಚಾಯತ್ ಇರ್ತಕ್ಕಂಥ ಡೆವಲಪ್ಮೆಂಟ್ ನೋಡ್ಕೊಡ್ರಿ, ಮಾಡಿರುವಂತ ಕೆಲಸಗಳನ್ನ ನೋಡ್ಕೊಡ್ರಿ. ಈ ಅಧಿಕಾರಿಗಳು ಬೇಡ, ಬೇರೆ ಅಧಿಕಾರಿಗಳನ್ನ ನಿಯೋಜನೆ ಮಾಡಿ ಈಗಾಗಲೇ ನೀವು ಕೊಟ್ಟಿರಲ್ಲ ಅಂಕಿ ಸಂಖ್ಯೆಗಳನ್ನ ಈ ಒಂದು ಪ್ರಶಸ್ತಿ ಪಡ್ಕೊಳ್ಳೋಕೆ ಯಾವ ತರ ಅಂಕೆಗಳನ್ನು ಬೇಕು ಅಂತ ಅಂದಾಗ ಮರ್ಕಲ್ ಗ್ರಾಮ ಪಂಚಾಯತಿಗೆ 152 ಅಂಕಗಳು ಸಿಕ್ಕಿದ್ದಾವೆ, ಮನ್ನಳ್ಳಿಗೆ ಒಂದಿಷ್ಟು ಅಂಕಗಳು ಸಿಕ್ಕಿದ್ದಾವೆ, ಬರೂರಿಗೆ ಒಂದಿಷ್ಟು ಅಂಕಗಳು ಸಿಕ್ಕಿದ್ದಾವೆ. ಆದರೂ ಕೂಡ ಎಲ್ಲರಿಗಿಂತ ಹೆಚ್ಚಾಗಿರ್ತಕ್ಕಂಥ ಮರ್ಕಲ್ ಗ್ರಾಮ ಪಂಚಾಯತಿಗೆ ಕಡೆಗಣನೆ ಮಾಡುವಂತ ಲಕ್ಷಣ ಕಾಣ್ತಾ ಇದೆ. 24-25ನೇ ಸಾಲಿನ ಗಾಂಧಿ ಪುರಸ್ಕಾರಕ್ಕೆ ಈ ರೀತಿಯಾಗಿ ನೀವು ಮಾಡಿದ್ದೆ ಆದರೆ ನಾವು ನಿಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಸೇರಿಕೊಂಡು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೇವೆ. ಯಾಕಂದ್ರೆ ಸುಮಾರು ದಿನಗಳಿಂದ ನಮಗೆ ಈ ಗಾಂಧಿ ಪುರಸ್ಕಾರನ ಕೈ ಬಿಡ್ತಾ ಇದ್ದೀರಿ. ಇದೇ ತರ ಅಧಿಕಾರಿಗಳು ಕಳ್ಳಾಟ ಮಾಡಿಕೊಂಡು ನಂಬರ್ಗಳನ್ನ ಇನ್ಕ್ರೀಸ್ ಮಾಡಿಕೊಂಡು ಹೆಚ್ಚಿಗೆ ಹಾಕೊಂಡು ಲಾಸ್ಟ್ ಫೈನಲ್ ಕಳಿಸುವಂತ ಹಂತದಲ್ಲಿ ನಮ್ಮನ್ನು ಕಡೆಗಣಿಸ್ತಾ ಇದ್ದೀರಿ. ಹೀಗೆ ಆಗೋದು ಬೇಡ ಅಂತಕ್ಕಂಥ ಮಾತನ್ನ ಖಲೀಲ್ ಮಿಯಾ ಗುತ್ತೇದಾರ್ ಅವರು ನಾರಂಜ ಎಕ್ಸ್ಪ್ರೆಸ್ ಸುದ್ದಿಯೊಂದಿಗೆ ಮಾತನಾಡುತ್ತಾ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಈ ಬೀದರ್ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು ಅಥವಾ ತಾಲೂಕ್ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೋದು
ಮತ್ತೆ ನಮ್ಮ ITBT ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು ಈ ಸುದ್ದಿ ನೋಡಿ, ಯಾಕಂದ್ರೆ ಈಗಾಗಲೇ ಸರ್ಕಾರದ ಅಧಿಕಾರಿಗಳೇ ಬಂದು ಈ ಅಂಕಿಗಳನ್ನ ಪಡೆದುಕೊಂಡು ಹೋಗಿದ್ದಾರೆ, ಅಂಕಿಗಳನ್ನು ಸಹ ಕೊಟ್ಟಿದ್ದಾರೆ. 152 ಅಂಕಗಳನ್ನ ಮರ್ಕಲ್ ಗ್ರಾಮ ಪಂಚಾಯತ್ಗೆ ಲಭ್ಯವಾಗಿದ್ರು ಕೂಡ ಇವತ್ತು ಅದನ್ನ ಕೆಳಗಿಳಿಸುವಂತಹ ಕುತಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ಕೆಳಕಂಡ ಅಧಿಕಾರಿಗಳು. ಕೂಡಲೇ ಅದನ್ನ ಕೈ ಬಿಡಬೇಕು. ಇಲ್ಲದೆ ಹೋದ್ರೆ ನಿಮಗೆ ಅನಿಸಿದ ಹಾಗೆ ಈಗ ಆದ್ರೂ ಕೂಡ ಸರ್ವೆ ಮಾಡಿ, ಬೇರೆ ಅಧಿಕಾರಿಗಳನ್ನ ತಗೊಂಡು ಬಂದು ಸರ್ವೆ ಮಾಡಿ ನಮಗೆ ಈ ಸಾರಿ ಆದ್ರೂ ಕೂಡ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಪುರಸ್ಕಾರವನ್ನ ಕೊಡಿಸಬೇಕೆಂಬ ನಿಟ್ಟಿನಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಈ ರೀತಿ ಮುಂದುವರೆದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಧರಣಿ ಸತ್ಯಾಗ್ರಹ ಮಾಡಲಾಗುತ್ತದೆ ಎಂದು ಖಲೀಲ್ ಮಿಯಾ ಗುತ್ತಿದವರು ಸರ್ಕಾರಕ್ಕೆ ಒತ್ತಾಯ ಮಾಡಿದರೆ. ಬನ್ನಿ ಏನ್ ಹೇಳಿದಾರೆ ಎಂಬುದು ನಾವು ನೋಡ್ಕೊಂಡು ಬರೋಣ ನಮ್ಮ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತ್ ಸದಸ್ಯ ಖಲೀಲ್ ಮಿಯಾ ಗುತ್ತಿದಾರ್ ಅಂತ ಸದಸ್ಯನಾಗಿದ್ದೇನೆ. ಇವಾಗ ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತಿಯನ್ನು 24-25 ಸಾಲಿನ ಗಾಂಧಿ ಗ್ರಾಮ ಪ್ರಸ್ತುತಿ ಸಲುವಾಗಿ ಅರ್ಜಿ ಆಹ್ವಾನ ಮಾಡಿದ್ರು ಜಿಲ್ಲಾ ಪಂಚಾಯತ್ನಿಂದ. ಆ 3 ಗ್ರಾಮ ಪಂಚಾಯತನ್ನು ಅದರಲ್ಲಿ ಆಯ್ಕೆ ಮಾಡಿದ್ರು. ಆ 3 ಗ್ರಾಮ ಪಂಚಾಯತ್ ಅಂದ್ರೆ ನಿಮ್ಮಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಅರ್ಜಿ ಮುಖಾಂತರ ಏನಾದ್ರು ಡೆವಲಪ್ಮೆಂಟ್ ಬರೋದಕ್ಕೆ ಕೇಳಿದ್ರು. ಅದರಲ್ಲಿ ಫಿಲಪ್ ಮಾಡೋದಿತ್ತು ಅದು ಅರ್ಜಿ. ಅಲ್ಲಿ ನಮ್ಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಮನ್ನಳ್ಳಿ ಪಂಚಾಯತ್ ಅಧಿಕಾರಿಗಳು ಹಾಗೂ ಮನ್ನಳ್ಳಿ ಪಂಚಾಯತ್ ಅಧಿಕಾರಿಗಳು 3 ಕರೆಸಿ ಅರ್ಜಿಯನ್ನು ಫಿಲಪ್ ಮಾಡಿದಾಗ ನಮ್ಮ ಗ್ರಾಮ ಪಂಚಾಯತ್ ಅನ್ನು ಅದರಲ್ಲಿ 152 ಅಂಕೆ ತಗೊಳ್ತದೆ. ಹಾಗೂ ಬರೂರು ಗ್ರಾಮ ಪಂಚಾಯತ್ ಏನಂದ್ರು 142 ತಗೋತದೆ. ಹಾಗೂ ಮನ್ನಳ್ಳಿ ಏನಂದ್ರು 127 ಅಂಕೆ ತಗೊಳ್ಳುತ್ತದೆ. ಹಾಗಿದ್ದಲ್ಲಿ ಕೂಡ ಕೆಲವು ಅಧಿಕಾರಿ ಕೂಡಿಕೊಂಡು ನಮ್ಮ ಪಂಚಾಯತಿಯನ್ನು ಗಾಂಧಿ ಗ್ರಾಮ ಪರಿಸ್ಥಿತಿಯನ್ನು ಕೈ ಬಿಡಬೇಕು, ಕುತಂತ್ರ ಮಾಡಿ ಏನಾದ್ರು ಮಾಡ್ತಾ ಇದ್ದಾರೆ. ಅದೇ ರೀತಿ ಏನಾದ್ರು ಹಿಂದೂ ಕೂಡ 3 ಸಲ ಅದೇ ರೀತಿ ಮಾಡಿದ್ದಾರೆ, ಮುಂದೂ ಕೂಡ ಅದೇ ರೀತಿ ಮಾಡ್ಬೇಕಂತ ನಡೆಸ್ತಾ ಇದ್ದಾರೆ. ಹಾಗಾದಲ್ಲಿ ಏನಾದರೂ ನಮ್ಮ ಪಂಚಾಯತ್ ಕೈ ಬಿಟ್ಟಿದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೇನೆ ಎಂದು ಇವಾಗಲೇ ನಾನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದೇನೆ. ಮುಂದೂ ಕೂಡ ಇದರ ಬಗ್ಗೆ ನಾನು ಐಕ್ಯದಲ್ಲಿ ಹೋರಾಟ ಮಾಡ್ತೇನೆ. ಆಗಿದ್ದಲ್ಲಿ ಏನಾದರೂ ತಾರತಮ್ಯ ಇದ್ದರೆ, ಹಾಗೆ ಆದ್ರೂ ಏನಾದ್ರು ಸರ್ವೆ ಕರೆಕ್ಟ್ ಆಗಿದ್ದಲ್ಲಿ ಒಳ್ಳೆ ಅಧಿಕಾರಿಯನ್ನು ಇನ್ನೊಂದ್ಸಲ ಸರ್ವೆ ಮಾಡಲಿಕ್ಕೆ ನೇಮಿಸಿ 3 ಪಂಚಾಯತ್ ಸರ್ವೆ ಮಾಡಲಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಯಾಕಂದ್ರೆ ಕೆಲಸ ಆಗಿದೆ, ಡೆವಲಪ್ ಆಗಿದೆ, ಯಾರು ತಾವು ನೋಡ್ಬೋದು, ಮೀಡಿಯಾದವ್ರು ಬಂದು ತಾವು ಏನಾದ್ರು ನೋಡ್ಬೋದು. ಒಳ್ಳೆ ಅಧಿಕಾರಿ ನೇಮಿಸಿ ಅದ್ರ 3 ಸರ್ವೆ ಮತ್ತೆ ಒಂದ್ಸಲ ಪುನಃ ಸರ್ವೆ ಮಾಡಿಸಿ ಅದು ಆಯ್ಕೆ ಮಾಡಬೇಕು. ಅದಲ್ಲಿ ಅದೇ ರೀತಿ ಏನಾದ್ರು ತಾರತಮ್ಯ ಮಾಡಿದಲ್ಲಿ ಕೆಲವು ಅಧಿಕಾರಿ ಕೂಡಿಕೊಂಡು ಕುತಂತ್ರದಿಂದ ಏನಾದ್ರು ಕೈ ಬಿಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನಾದ್ರೂ ಆಯ್ತಂದ್ರೆ ಇದರ ಬಗ್ಗೆ ನಾವು ಮರ್ಕಲ್ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತ್ ವತಿಯಿಂದ ಜಿಲ್ಲಾ ಪಂಚಾಯತ್ ಮುಂದೆ ಏನಾದ್ರು ನಾನು ಧರಣ ಹಾಕ್ತೀನಿ ಎಂದು ಇವಾಗಲೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಕಾರಿ ಅರ್ಜಿ ಸಲ್ಲಿಸಿದ್ದೇನೆ. ಅದ್ರ ಸಲುವಾಗಿ ಈ ರೀತಿ ಮಾಡಬೇಕೆಂದು ಮುಖ್ಯ ಕೂಡ ನಾನು ಕಲಿಕೆಯಿಂದ ವಿನಂತಿ ಮಾಡಿಕೊಂಡಿದ್ದೇನೆ. ಅದ್ರ ಸಲುವಾಗಿ ಈ ಮೀಡಿಯಾ ಮುಖಾಂತರ ಕೂಡ ತಮಗೆ ಹೇಳಿಕೆ ಬಯಸ್ತಾ ಇದ್ದೇನೆ.